ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಹೀರೆಕಾಯಿ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆಗೆ, ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಇಡ್ಲಿಗೂ ತಿನ್ಬಹುದು, ದೋಸೆನೂ ತಿನ್ಬಹುದು. ತುಂಬಾ ರುಚಿಯಾಗಿ ಬರುವಂಥದ್ದು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನೇ ಯಾವ ರೀತಿ ಮಾಡಿದೆ ಅನ್ನೋದನ್ನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂತಹ ಗ್ರೇವಿ ಅಂತಲೇ ಹೇಳ್ಬಹುದು. ನೋಡಿ, ಈಗ ಒಂದು 3 ಈರುಳ್ಳಿಯನ್ನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆಯನ್ನು ಹುರ್ಕೊಳ್ಳೋಣ. ಒಂದು 4 ಹಸಿಮೆಣ್ಸಿಕಾಯಿ ಜೊತೆಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ತೆಂಗಿನ ಚೂರನ್ನು ಹಾಕ್ತಿದ್ದೀನಿ. ತುರಿದಾದರೂ ಹಾಕ್ಬೋದು. ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಹೇಳಿದ್ನಲ್ಲ ಕಾಯಿದು ಚೂರು ಅಂತ, ಇದು ಒಂದು 6ರಿಂದ 7 ಗೋಡಂಬಿನ ಹಾಕೋತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಆಗು ಬರುತ್ತೆ. ಅದಕ್ಕೋಸ್ಕರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈಗ ನಾನು ಹೇಳಿದ್ನಲ್ಲ, ಅರ್ಧ ಹೋಳು ಕಾಯಿ ಚೂರನ್ನು ಮಾಡಿ ಹಾಕಿದ್ದೀನಿ. ರುಬ್ಬುವಾಗ ಎಲ್ಲ ಸಮವಾಗಿ ನೈಸಾಗಿ ಪೇಸ್ಟ್ ಆಗುತ್ತೆ ಅಂತೇಳಿ ನಾನು ಕಾಯಿ ಚೂರನ್ನೇ ಮಾಡಿ ಹಾಕಿದ್ದೀನಿ. ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ಕಿಪ್ಪಿಂಗ್ ಮಿಸ್ ಆಗಿದೆ, ಸಾಂಬಾರು ಪೌಡರನ್ನು ನಾನು ಇದಕ್ಕೆ ಹಾಕಿ ಹುರ್ಕೋತೀನಿ. ಮಟನ್ ಸಾಂಬಾರು ಪೌಡರನ್ನು ಹಾಕಬೇಕು. ಇದನ್ನು ಹೀರೆಕಾಯಿ ಚಾಪ್ಸ್ ಅಂತನಾದರೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದನ್ನು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀಟಾಗಿ ಪೇಸ್ಟ್ ಆಗುತ್ತೆ. ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಬಾಣಲೆ ಇಟ್ಟು, ಇದನ್ನು ಕುಕ್ಕರ್ಗೆ ಹಾಕಬೇಕು ಅನ್ನುವಂಥದ್ದು ಏನಿಲ್ಲ, ಯಾಕೆಂದರೆ ಹೀರೆಕಾಯಿ ಬೇಗನೆ ಬೆಂದೋಗಿಬಿಡತ್ತೆ. ಅದಕ್ಕೋಸ್ಕರ ನಾವು ಒಂದು ಬಾಣಲೆಗೆ ಆಯಿಲನ್ನು ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು, ಅರ್ಧದಿಂದ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೋಬೇಕು. ಅದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಈರುಳ್ಳಿ ಫ್ರೈ ಆದ ನಂತರ ನಾವು ಅದಕ್ಕೆ ಹೀರೆಕಾಯಿಯನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಇಟ್ಕೋಬೋದು. ರೌಂಡಾಗಿ ನಾನು ಕಟ್ ಮಾಡಿ ಇರುವಂಥದ್ದು. ಈರುಳ್ಳಿನೂ ಅಷ್ಟೇ ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ತೀರಾ ಸಣ್ಣದಾಗಿ ಕಟ್ ಮಾಡಿಲ್ಲ. ನೋಡಿ, ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಈಗ ನಾವು ಒಂದು ಅರ್ಧ kgಯಷ್ಟು ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಮತ್ತು ಅದನ್ನು ಚೆನ್ನಾಗಿ ಒರಿಬೇಕು. ಒರೆದಾದ ನಂತರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡುವಾಗಲೇ ಒಂದು 40-50% ಅಷ್ಟು ಬೆಂದೋಗಿಬಿಡುತ್ತೆ ಆಯಿಲಲ್ಲಿ ಫ್ರೈ ಆಗ್ತಾ ಹೀರೆಕಾಯಿ. ಅದಕ್ಕೋಸ್ಕರ ಇದನ್ನು ನಾವು ಕುಕ್ಕರ್ಗೆ ಹಾಕೋದಿಲ್ಲ. ಕುಕ್ಕರ್ಗೆ ಹಾಕಿದ್ರೆ ಏನಾಗುತ್ತೆ, ಅದಷ್ಟು ಏನು ಹೀರೆಕಾಯಿ ಇದೆಯಲ್ಲ ಕಲಸೋಗ್ಬಿಡತ್ತೆ, ತಿನ್ನೋದಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಬಾಣಲೆಯಲ್ಲೇ ಹಾಕಿ ಮಾಡಿದ್ರೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾಕೆ ಅಂದರೆ ನಾವು ಈಗಾಗಲೇ ಮಸಾಲೆಯನ್ನು ಹುರ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಈಗ ನೋಡಿ, ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಕುದಿಬೇಕು ಅನ್ನೋಂಗಿಲ್ಲ, ಯಾಕೆ ಅಂದರೆ ನಾವು ಇದನ್ನೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಮಿಕ್ಸ್ ಆದ ನಂತರ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ. ಇದು ಗ್ರೇವಿ ಆಗಿರೋದ್ರಿಂದ ನಾವಿದನ್ನು ಹೀರೆಕಾಯಿ ಚಾಪ್ಸ್ ಅಂತಲೂ ಹೇಳ್ಬಹುದು. ಇದನ್ನು ನಾವು ಎಷ್ಟು ನೀರನ್ನು ಜಾಸ್ತಿ ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾರನ್ನು ತೊಳೆದಿರ್ತೀವಿ ನೋಡಿ, ಅದ್ರ ಜೊತೆಗೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ತಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೋಡಿ, ಇದಿಷ್ಟು ತೆಳುವಾಗಿದೆ. ಬೆಂದಾದ ನಂತರ ನಾವೆಲ್ಲ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದು ತಿಕ್ನೆಸ್ ಚೆನ್ನಾಗೇ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಮುಚ್ಚಿ ಕುದಿಯೋದಕ್ಕೆ ಬಿಟ್ಟರೆ ತುಂಬ ನೀಟಾಗಿ ನೀರೆಲ್ಲ ಬೆರೆಸಿದ್ದೀವಲ್ಲ, ಅದೆಲ್ಲ ಸಾಂಬಾರು ಜೊತೆಗೆ ಹೊಂದ್ಕೋಬೇಕು. ಹಾಗಾಗಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಮುಚ್ಚಿ ಬಿಟ್ಬಿಟ್ರೆ ಕುದೀತಾ ಇದೆ. ಈಗ ಆಲ್ಮೋಸ್ಟ್ ಒಂದು 10 ನಿಮಿಷ ಆದರೆ ಸಾಕಾಗತ್ತೆ. ನೋಡಿ, ಬೇಯ್ತಾ ಗ್ರೇವಿ ಎಷ್ಟು ತೆಳುವಾಗಿದ್ದದ್ದು ಗಟ್ಟಿಯಾಗ್ತಿದೆ ಅಂತ ನೀವೇ ನೋಡಬಹುದು. ಬೆಂದಂಗೆ ನೀಟಾಗಿ ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ. ಅದಕ್ಕೋಸ್ಕರನೇ ಬೇಯೋದಕ್ಕೆ ಬಿಟ್ಬಿಟ್ರೆ ನಾವೇನು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಹೀರೆಕಾಯಿ ಜೊತೆಗೆ ಚೆನ್ನಾಗಿ ಬೆಂದು ಅದು ಗ್ರೇವಿ ರುಚಿಯಾಗಿ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಈ ಹಂತದಲ್ಲಿ ನಾವು ನೋಡಿಕೊಂಡು
ನಾವು ಎಷ್ಟು ಗ್ರೇವಿನ ಮಾಡಿದ್ದೀವಿ ಅಷ್ಟು ಗ್ರೇವಿಗೆ ಸರಿಯಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ರುಚಿಯನ್ನು ಹಾಕಿ ಇನ್ನೊಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ನಮಗೆ ಸರ್ವ್ ಮಾಡೋದಕ್ಕೆ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದು ಮುದ್ದೆ ಬೇಡ ಅನ್ನೋರು ಒಂದು ಮುದ್ದೆ ಪೂರ್ತಿ ತಿನ್ನಬಹುದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ. ಇದಿಷ್ಟೇ ಕೆಲಸ, ಇದರ ಕೆಲಸ ಇನ್ನೇನಿಲ್ಲ. ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಈಗಾಗಲೇ. ಅದು ನೀಟಾಗಿ ಉಪ್ಪು ಹಾಕಿದ್ದೀವಲ್ಲ ಅದಷ್ಟು ಸಾಂಬಾರು ಜೊತೆಗೆ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಒಂದು 2 ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿದ್ರಲ್ಲ, ಈ ರೀತಿ ಇದನ್ನು ಮಾಡ್ಕೊಳ್ಳುವಂಥದ್ದು. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.